ನಮಸ್ಕಾರ ವೀಕ್ಷಕರೇ, ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಕೂಡಲೇ ಕೆಳಗಡೆ ಕಾಣಿಸ್ತಾ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಆನ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬೆಲ್ ಬರುತ್ತೆ, ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಷನ್ ಮಾಡ್ಕೊಳ್ಳಿ. ನಾವು ಮಾಡುವ ಪ್ರತಿಯೊಂದು ನೋಟಿಫಿಕೇಶನ್ ಕೂಡ ನಿಮಗೆ ಬರುತ್ತದೆ. ಹೌದು ವೀಕ್ಷಕರೇ, ಜಿಲ್ಲಾ ಪಂಚಾಯತ್ ಕಾರ್ಯಾಲಯ ಧಾರವಾಡ ಜಿಲ್ಲೆಯ ಗ್ರಾಮ ಪಂಚಾಯಿತಿಯಲ್ಲಿ ಬರುವ ಗ್ರಂಥಾಲಯ ಮೇಲ್ವಿಚಾರಕರ ಹುದ್ದೆಗೆ ನೇಮಕ ಮಾಡುವ ಕುರಿತು ಒಂದು ಅಧಿಸೂಚನೆ ಬಂದಿದೆ ನೋಡಿ. ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಗ್ರಾಮ ಅಧಿಸೂಚನೆಯಂತೆ ಜಾರಿಗೊಳಿಸಲಾಗಿದೆ. ಸದರಿ ಅಧಿಸೂಚನೆಯಲ್ಲಿರುವಂತೆ ಜಾರಿಯಲ್ಲಿರುವ ನಿಯಮಗಳಡಿ ಗ್ರಾಮ ಪಂಚಾಯತ್ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರಗಳ ಮೇಲ್ವಿಚಾರಕರ ಖಾಲಿ ಇರುವ ಹುದ್ದೆಗಳಿಗೆ ನೇರ ನೇಮಕಾತಿ ಪ್ರಕ್ರಿಯೆಯನ್ನು ಕೈಗೊಳ್ಳಲು ನಿರ್ದೇಶಿಸಲಾಗಿದೆ. ಸ್ನೇಹಿತರೆ ನೋಡ್ಬೋದು ನೀವು. ಇನ್ನು ಧಾರವಾಡ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಮಂಜೂರಾದ ಗ್ರಾಮ ಪಂಚಾಯತ್ ಗ್ರಂಥಾಲಯ ಮೇಲ್ವಿಚಾರಕರ ಹುದ್ದೆಗಳನ್ನು ಸರಕಾರಿ ಅಧಿಸೂಚನೆ ಸಂಖ್ಯೆ 156 GPA 2022 ದಿನಾಂಕ ಇನ್ನು 14/11/2022 ಅನ್ವಯ ಹಾಗೂ ಸರ್ಕಾರದ ಆದೇಶ ಸಂಖ್ಯೆ ಇಲ್ಲಿ ನೋಡ್ಬೋದು ನೀವು. ಹಾಗೆ ಮುಂದಕ್ಕೆ ಹೋದರೆ ಈ ಗ್ರಾಮ ಪಂಚಾಯತ್ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರದ ಮೇಲ್ವಿಚಾರಕರು ಇಲ್ಲಿ ಯಾವ್ಯಾವ ತಾಲೂಕಲ್ಲಿ ಎಲ್ಲೆಲ್ಲಿದೆ ಅಂತ ಹೇಳಿದ್ರೆ, ಧಾರವಾಡ ಕಲಕೇರಿ ಅಲ್ಲಿ ರಾಜೀನಾಮೆ ಕೊಟ್ಟಿದ್ದಾರೆ, ಅಲ್ಲಿ SC ಅವರಿಗೆ ಮೀಸಲಿರಿಸಿದ್ದಾರೆ. ಹಾಗೆ ನವಲಗುಂದ ಅಲ್ಲಿ ಹೆಬ್ಬಾಳದಲ್ಲಿ ರಾಜೀನಾಮೆ ಕೊಟ್ಟಿದ್ದಾರೆ, ಅಲ್ಲೂ ಕೂಡ ಜನರಲ್ ಸಾಮಾನ್ಯ ಅಭ್ಯರ್ಥಿಗೆ ಮೀಸಲಾತಿ ಇದೆ. ಇನ್ನು ಧಾರವಾಡ ಮಾದನಬಾವಿ ಮರಣ ಹೊಂದಿದ್ದಾರೆ, ಪರಿಶಿಷ್ಟ ಪಂಗಡ ST ಅವರಿಗೆ ಮೀಸಲಾತಿ ಇದೆ. ಹಾಗೆ ನವಲಗುಂದ ಜಾವೂರ ಮರಣ ಆಗಿದ್ದಾರೆ, ಅಲ್ಲೂ ಕೂಡ ಸಾಮಾನ್ಯ ಅಭ್ಯರ್ಥಿಗೆ ಜನರಲ್ ಮೆರಿಟ್ ಅವರಿಗೆ ಮೀಸಲಾತಿ ಇದೆ. ಇನ್ನು ಧಾರವಾಡದ ನಿಗದಿ ಅಂತೇಳಿ ಅಲ್ಲಿ ನಿವೃತ್ತಿಯಾಗಿದೆ, ಕೆಟಗಿರಿ 1 ಅವರಿಗಿದೆ ನೋಡಿ. ಈ ಥರ ಕೆಟಗಿರಿ 1 ಪ್ರವರ್ಗ 1. ಇನ್ನು ಕುಂದಗೋಳ ಯಾಲಿವಾಳ ಅಲ್ಲಿ ಮರಣ ಹೊಂದಿದ್ದಾರೆ, ಮತ್ತು ಸಾಮಾನ್ಯ ಅಭ್ಯರ್ಥಿ ಇದೆ ಜನರಲ್ ಮೆರಿಟಲ್ಲಿ. ಇನ್ನು ತರ್ಲಘಟ್ಟ ಅಲ್ಲೂ ಕೂಡ ನೀವು ನೋಡ್ಬೋದು, ಕೆಟಗಿರಿ 2ಗಿದೆ ಮೀಸಲಾತಿ, ಕೆಟಗಿರಿ 2ಗಿದೆ. ಇನ್ನು ಕೋಟೂರು ಖಾಲಿ ಹುದ್ದೆ ಇದೆ, ಅಲ್ಲಿ ಜನರಲ್ ಮೆರಿಟಿಗಿದೆ. ಇನ್ನು ನಿವೃತ್ತಿಯಾಗಿದ್ದಾರೆ ಶಿರೂರ ಅಲ್ಲಿ ಪರಿಶಿಷ್ಟ ಜಾತಿಗಿದೆ, SC ಕೆಟಗಿರಿಗಿದೆ. ಅದಾದಮೇಲೆ ಬೆಳಗಲಿ ಅಲ್ಲಿ ಸಾಮಾನ್ಯ ಅಭ್ಯರ್ಥಿ ಜನರಲ್ ಮೆರಿಟಿಗಿದೆ. ಇನ್ನು ಯರಗುಪ್ಪಿ ಅಲ್ಲಿ ಕೂಡ ನಿವೃತ್ತಿ ಹೊಂದಿದ್ದಾರೆ, ಕೆಟಗಿರಿ 2ಗಿದೆ. ಅರವಟಗಿ ಅಲ್ಲೂ ಕೂಡ ಸಾಮಾನ್ಯ ಅಭ್ಯರ್ಥಿಗಿದೆ. ಇನ್ನು ಬೇಲೂರು ಅಲ್ಲೂ ಕೂಡ ಕೆಟಗಿರಿ 2A ಹಾಗೆ ಗಾಂಬ್ಯಾಪುರ ಸಾಮಾನ್ಯ ಅಭ್ಯರ್ಥಿಗಿದೆ ನೋಡಿ. ಇನ್ನು ಸೂರಶೆಟ್ಟಿಕೊಪ್ಪ ಅಲ್ಲೂ ಕೂಡ ಪರಿಶಿಷ್ಟ ಜಾತಿಗಿದೆ, ಅಂದರೆ ಶೆಡ್ಯೂಲ್ ಕ್ಯಾಸ್ಟಿಗಿದೆ. ಇನ್ನು ಬೆಳವಟಗಿ ಅಮರಗೋಳ ಅಲ್ಲೂ ಕೂಡ ಸಾಮಾನ್ಯ ಅಭ್ಯರ್ಥಿ ಇದೆ. ಹಾಗೆ ಹಗಡಿ ಅಲ್ಲಿ ಪ್ರವರ್ಗ 3A. ಇನ್ನು ಚೆನ್ನಾಪುರ ಪರಿಶಿಷ್ಟ ಪಂಗಡದವರಿಗಿದೆ, ST ಅವರಿಗಿದೆ. ಇನ್ನು ಚಿಕ್ಕಮಲ್ಲಿಗವಾಡ ಅಲ್ಲಿ ಪ್ರವರ್ಗ 3B. ಇನ್ನು ದೇವರಗುಡಿಹಾಳ ಅಲ್ಲೂ ಕೂಡ ಗ್ರಾಮೀಣ ಅಭ್ಯರ್ಥಿ ಅಂದರೆ ಸಾಮಾನ್ಯ ಅಭ್ಯರ್ಥಿ ಇದೆ. ಸಾಮಾನ್ಯ ಅಭ್ಯರ್ಥಿ ಅಂತ ಹೇಳಿದ್ರೆ ಜನರಲ್ ಮೆರಿಟು. ನಾವಳ್ಳಿ ಇಲ್ಲೂ ಕೂಡ ಪ್ರವರ್ಗ 2A ಅಂದರೆ ಕೆಟಗರಿ 2A. ಇನ್ನು ಪಶುಪತಿಹಾಳ ಇಲ್ಲೂ ಕೂಡ ನಿಮಗೆ ಜನರಲ್ ಮೆರಿಟ್ ಅಂದರೆ ಸಾಮಾನ್ಯ ಅಭ್ಯರ್ಥಿ ಇದೆ. ಬೆಳೆಹಾರ ಇಲ್ಲೂ ಕೂಡ SC ಕೆಟಗರಿ ಇದೆ, ಪರಿಶಿಷ್ಟ ಜಾತಿಯವರಿಗೆ. ಇನ್ನು ಹುಬ್ಬಳ್ಳಿದಲ್ಲಿ ಬಂಡಿವಾಡ ಅಲ್ಲೂ ಕೂಡ ಸಾಮಾನ್ಯ ಅಭ್ಯರ್ಥಿ ಇದೆ, ಜನರಲ್ ಮೆರಿಟು. ಇನ್ನು ಮಲ್ಲಿಗವಾಡ ಗ್ರಾಮ ಪಂಚಾಯತಿ ಗ್ರಂಥಾಲಯದಲ್ಲಿ ಕೆಟಗರಿ 2A. ಇನ್ನು ಶರವಾಡ ಗ್ರಾಮ ಪಂಚಾಯತಿಯ ಗ್ರಂಥಾಲಯದಲ್ಲಿ ಸಾಮಾನ್ಯ ಅಭ್ಯರ್ಥಿ ಅಂತ ಹೇಳಿದ್ರೆ ಜನರಲ್ ಮೆರಿಟ್ ಅವರಿಗಿದೆ. ಇನ್ನು ಸಸ್ವಿಹಳ್ಳಿ ಹೊಸ ಗ್ರಾಮ ಪಂಚಾಯತಿ ಗ್ರಂಥಾಲಯದಲ್ಲಿ ಪರಿಶಿಷ್ಟ ಜಾತಿಗಿದೆ, ಅಂದರೆ SC ಕೆಟಗರಿಗಿದೆ. ಅಳಗವಾಡಿ ನಿವೃತ್ತಿಯಾಗಿದ್ದಾರೆ, ಸಾಮಾನ್ಯ ಅಭ್ಯರ್ಥಿ ಅಂದರೆ ಜನರಲ್ ಮೆರಿಟಿಗಿದೆ. ಯಮನೂರು ಅಲ್ಲೂ ಕೂಡ ಕೆಟಗರಿ 2A. ಇನ್ನು ಮಳಲಿ ಅಲ್ಲೂ ಕೂಡ ಜನರಲ್ ಮೆರಿಟ್ ಇದೆ. ಅಮ್ಮಿನಬಾವಿ ಅಲ್ಲಿ ಕೆಟಗರಿ 1 ಇದೆ. ಹೊನ್ನಾಪುರ ಅಲ್ಲಿ ST ಅವರಿಗಿದೆ. ಇನ್ನು ಶೈಕ್ಷಣಿಕ ವಿದ್ಯಾರ್ಥಿ ನೋಡೋದಾದರೆ ಕಂಪಲ್ಸರಿ ದ್ವಿತೀಯ ಪದವಿ ಪೂರ್ವ ಪರೀಕ್ಷೆ ಅಂದರೆ PUCಯಲ್ಲಿ ಉತ್ತೀರ್ಣರಾಗಿರಬೇಕು ಮತ್ತು ಸರ್ಟಿಫಿಕೇಷನ್ ಕೋರ್ಸ್ ಇನ್ ಲೈಬ್ರರಿ ಸೈನ್ಸ್ನಲ್ಲಿ ಪ್ರಮಾಣಪತ್ರ ಪಡೆದಿರತಕ್ಕದ್ದು ಹಾಗೂ ಕನಿಷ್ಠ 3 ತಿಂಗಳ ಕಂಪ್ಯೂಟರ್ ಕೋರ್ಸ್ನಲ್ಲಿ ಉತ್ತೀರ್ಣರಾಗಿರಬೇಕು. ಈ ವಿದ್ಯಾರ್ಥಿಯನ್ನು ಅಧಿಸೂಚನೆ ಹೊರಡಿಸುವ ದಿನಾಂಕಕ್ಕೆ ಮುಂಚಿತವಾಗಿ ಹೊಂದಿರಲೇಬೇಕು. ವಿದ್ಯಾರ್ಹತೆ ದಾಖಲಾತಿಗಳ ನೈಜತೆ ಬಗ್ಗೆ ಸಂಬಂಧಪಟ್ಟ ಸಾಕ್ಷ್ಯಾಮ ಪ್ರಾಧಿಕಾರದಿಂದ ದೃಢೀಪಡಿಸಿಕೊಂಡು ನಂತರ ನೇಮಕಾತಿ ಆದೇಶ ನೀಡಲಾಗುವುದು. ಒಂದು ವೇಳೆ 2 ಅಥವಾ ಹೆಚ್ಚಿನ ಅಭ್ಯರ್ಥಿಗಳು ಸಮನಾದ ಅಂಕಗಳ ಮೆರಿಟ್ ಹೊಂದಿದ್ದು ವಯಸ್ಸಿನಲ್ಲಿ ಹಿರಿಯರಾದವರನ್ನು ಆಯ್ಕೆ ಮಾಡಲಾಗುವುದು. ಅದರಂತೆ ತಾತ್ಕಾಲಿಕ ಪಟ್ಟಿ ಪ್ರಕಟಿಸಲಾಗುವುದು. ಹೌದು ನೋಡಿ ಸ್ನೇಹಿತರೆ, ಇಲ್ಲಿ ಈ ಸಮನಾಗಿದ್ದರೆ ಅಂಕಗಳು ಅಲ್ಲಿ ಕೂಡ ವಯಸ್ಸು ಜಾಸ್ತಿ ಯಾರ್ದಿರುತ್ತೆ ಅವ್ರನ್ನ ಸೆಲೆಕ್ಷನ್ ಮಾಡ್ತಾರೆ. ಇನ್ನು ವಾಸಸ್ಥಳ ಗ್ರಾಮ ಪಂಚಾಯಿತಿ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರಗಳ ಮೇಲ್ವಿಚಾರಕರ ಹುದ್ದೆಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಸಂಬಂಧಪಟ್ಟ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನಿವಾಸಿಯಾಗಿರತಕ್ಕದ್ದು ನೋಡಿ. ಆ ಗ್ರಾಮ ಪಂಚಾಯಿತಿಯ ನಿವಾಸಿಯಾಗಿರತಕ್ಕದ್ದು ನೀವು ಯಾರು ಅಭ್ಯರ್ಥಿಗಳಿದ್ದೀರಾ
ಆ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರುವ ನೀವು ಏನಾದರೂ ಇದ್ದರೆ ದಯವಿಟ್ಟು ಈ ಒಂದು ಅಪ್ಲಿಕೇಶನ್ ಹಾಕ್ಬೋದು. ಇನ್ನು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನಿವಾಸಿ ಲಭ್ಯತೆ ಇಲ್ಲದೆ ಇದ್ದಲ್ಲಿ ಆಯಾ ತಾಲೂಕು ಪಂಚಾಯಿತಿಯ ವ್ಯಾಪ್ತಿಯಲ್ಲಿನ ಬೇರೆ ಗ್ರಾಮ ಪಂಚಾಯತ್ ಅಭ್ಯರ್ಥಿಗಳನ್ನು ಆಯ್ಕೆಗೆ ಪರಿಗಣಿಸಲಾಗುವುದು. ಏನಾದರೂ ಈ ಗ್ರಾಮ ಪಂಚಾಯಿತಿಯಲ್ಲಿ ಯಾರು ಕೂಡ ಅಭ್ಯರ್ಥಿ ಇಲ್ಲ ಅಂತ ಹೇಳಿದ್ರೆ ನೀವು ಬೇರೆ ಗ್ರಾಮ ಪಂಚಾಯಿತಿಯವರು ಅಪ್ಲಿಕೇಶನ್ನ ಕೂಡ ಹಾಕ್ಬೋದು. ಇನ್ನು ವಯೋಮಿತಿ ನೋಡೋದಾದರೆ ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅಭ್ಯರ್ಥಿಯು 18 ವರ್ಷ ವಯಸ್ಸನ್ನು ಪೂರೈಸಿರತಕ್ಕದ್ದು ಹಾಗೂ ಗರಿಷ್ಠ ವಯೋಮಿತಿಯು ಈ ಕೆಳಕಂಡಂತೆ ಇರತಕ್ಕದ್ದು. ಸಾಮಾನ್ಯ ವರ್ಗದವರಿಗೆ 35 ವರ್ಷಗಳು, ಹಾಗೆ 2A 2B ಹಾಗೂ 3A 3B ಅವರಿಗೆ 38 ವರ್ಷ. ಇನ್ನು ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ಕ್ಯಾಟಗರಿ 1 ಅವರಿಗೆ 40 ವರ್ಷ. ಇನ್ನು ವಯೋಮಿತಿ ಸಡಿಲಿಕೆ ನೋಡೋದಾದರೆ ಕರ್ನಾಟಕ ನಾಗರಿಕ ಸೇವೆಗಳ ಸಾಮಾನ್ಯ ನೇಮಕಾತಿ ನಿಯಮ 1977ರಲ್ಲಿ ನಿರ್ದಿಷ್ಟಪಡಿಸಿರುವಂತೆ ಈ ಕೆಳಗಿನ ಸಂದರ್ಭಗಳಲ್ಲಿ ಸದರಿ ನಿಯಮಗಳಲ್ಲಿ ನಿಗದಿಪಡಿಸಿರುವ ಗರಿಷ್ಠ ವಯೋಮಿತಿಯನ್ನು ಈ ಕೆಳಗೆ ತಿಳಿಸಿರುವಂತೆ ಪರಿಗಣಿಸಲಾಗುವುದು. ಹೌದು. ಇನ್ನು ಮಾಜಿ ಸೈನಿಕರಾಗಿದ್ದಲ್ಲಿ ಸೇವೆ ಸಲ್ಲಿಸಿರುವಷ್ಟು ವರ್ಷಗಳಿಗೆ 3 ವರ್ಷಗಳನ್ನು ಸೇರಿಸಿದರೆ ಎಷ್ಟು ವರ್ಷಗಳಾಗುವುದೋ ಅಷ್ಟು ವರ್ಷಗಳು. ಇನ್ನು ವಿಶೇಷಚೇತನ ಅಭ್ಯರ್ಥಿಗಳಿಗೆ ಎಕ್ಸ್ಟ್ರಾ 10 ವರ್ಷ ಸಿಗುತ್ತೆ. ಇನ್ನು ವಿಧವೆಯಾಗಿದ್ದಲ್ಲಿ ಅವರಿಗೂ ಕೂಡ 10 ವರ್ಷ ಇದೆ. ಇನ್ನು ಯೋಜನಾ ನಿರಾಶ್ರಿತರವರು ಹಾಕ್ಬೋದು, ತೃತೀಯ ಲಿಂಗ ಅಭ್ಯರ್ಥಿಗಳು ಹಾಕ್ಬೋದು. ನೋಡಿ, ಗ್ರಾಮೀಣ ಅಭ್ಯರ್ಥಿ ಕೂಡ ಹಾಕ್ಬೋದು. ಹಾಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಅಭ್ಯರ್ಥಿಗಳಿಗೆ ಮೀಸಲಿರಿಸಿದ ಹುದ್ದೆಗಳ ಮೀಸಲಾತಿಯನ್ನು ಕೋರುವ ಅಭ್ಯರ್ಥಿಗಳು 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರುವ ಬಗ್ಗೆ ಸಂಬಂಧಪಟ್ಟ ಶಾಲೆಯ ಮುಖ್ಯೋಪಾಧ್ಯಾಯರಿಂದ ಪಡೆದು ಅದಕ್ಕೆ ಸಂಬಂಧಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಂದ ಮೇಲೆ ರುಜು ಪಡೆಯತಕ್ಕದ್ದು. ನೋಡಿದ್ರೆ ಸ್ನೇಹಿತರೆ, ಹಾಗೆ ಇನ್ನು ವಿಶೇಷ ಸೂಚನೆ ಏನಪ್ಪ ಅಂತ ಹೇಳಿದ್ರೆ, ಈ ಮೇಲಿನ ಎಲ್ಲ ಪ್ರಮಾಣ ಪತ್ರಗಳು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕದೊಳಗೆ ಇಟ್ಟುಕೊಂಡಿರಬೇಕು, ಹಾಗೆ ಚಾಲ್ತಿಯಲ್ಲಿರಬೇಕು. ಇನ್ನು ಜನ್ಮ ದಿನಾಂಕ ಯಾವುದಪ್ಪ ನಿಮಗೆ ಕನ್ಸಿಡರ್ ಮಾಡ್ತಾರೆ ಅಂತ ಹೇಳಿದ್ರೆ SSLC ಅಥವಾ ವರ್ಗಾವಣೆ ಪ್ರಮಾಣ ಪತ್ರ ಅಂದರೆ TC, ಅದರಲ್ಲಿ ನಮೂದಿಸಿರತಕ್ಕಂತಹ ಜನ್ಮ ದಿನಾಂಕವನ್ನು ಆಯ್ಕೆ ಪ್ರಾಧಿಕಾರವು ಪರಿಗಣಿಸುತ್ತದೆ. ಇತರ ಯಾವುದೇ ದಾಖಲೆಗಳನ್ನು ಪರಿಗಣಿಸುವುದಿಲ್ಲ. ನೋಡಿ ಸ್ನೇಹಿತರೆ, ಇದೊಂದು SSLCಯಲ್ಲಿ ಏನು ಡೇಟ್ ಆಫ್ ಬರ್ತ್ ಇದೆ ಅದನ್ನೇ ನೀವು ಹಾಕಬೇಕು. ಇಲ್ಲಂತ ಹೇಳಿದ್ರೆ TC ಮೇಲೆ ಏನಿದೆ ಅದನ್ನೇ ಹಾಕಬೇಕು. ಇನ್ನು ಅರ್ಜಿ ಶುಲ್ಕ ನೋಡೋದಾದರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ₹500 ಹಾಗೂ ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ ₹300. ಇನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ಹಾಗೂ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ₹200, ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ₹100 ಇದೆ. ಇನ್ನು ಅರ್ಜಿ ಶುಲ್ಕ ಪಾವತಿಸುವ ವಿಧಾನ. ಶುಲ್ಕ ಪಾವತಿಸಿದ ಬಗ್ಗೆ ಚಾನಲನ್ನು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವಾಗ ಕಡ್ಡಾಯವಾಗಿ ಅಪ್ಲೋಡ್ ಮಾಡುವುದು. ನೋಡಿ, CO CAD ಲೈಬ್ರರಿ CESS ಅಕೌಂಟ್ ZP ಧಾರವಾಡ ಈ ಖಾತೆ ಹೆಸರಿಗೆ ಹಾಕಬೇಕು. ಬ್ಯಾಂಕಿನ ಹೆಸರು ಆಕ್ಸಿಸ್ ಬ್ಯಾಂಕು. ಇನ್ನು ಬ್ಯಾಂಕ್ ಶಾಖೆಯ ಹೆಸರು ಟೋಲ್ನಾಕ ಧಾರವಾಡ ಅಂತ ಹೇಳಿ. ಖಾತೆಯ ನಂಬರ್ ಇಲ್ಲಿ ಇರ್ಬೋದು, ನೋಡ್ಬೋದು ನೀವು 92401001214826. ಇನ್ನು IFSC ಕೋಡ್ ನೋಡೋದಾದರೆ UTIB 00000603. ಈ ಒಂದು ಅಕೌಂಟ್ ನಂಬರಿಗೆ ಹಾಕ್ಬಿಟ್ಟು DD ತೆಗೆದಿರೋದನ್ನು ನೀವು ಅಪ್ಲೋಡ್ ಮಾಡಬೇಕು ಸ್ನೇಹಿತರೆ. ಇನ್ನು ಜಾತಿ ಮೀಸಲಾತಿ ಪ್ರಮಾಣ ಪತ್ರದವ್ರಿಗೆ ಕೋರಿ ಅಭ್ಯರ್ಥಿಗಳು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳು ಇಲ್ಲಿ ನೋಡಿ, ಇಲ್ಲಿದೆ, ಇಲ್ಲೆಲ್ಲ ಓದ್ಕೊಬೋದು ನೀವು. ನೋಡಿ, ಅಭ್ಯರ್ಥಿಗಳು ನಿಗದಿ ನಮೂನೆಯಲ್ಲಿ ಸಂಬಂಧಿಸಿದ ತಹಸೀಲ್ದಾರರವರಿಂದ ಪ್ರಮಾಣ ಪತ್ರವನ್ನು ಪಡೆದಿರಬೇಕು. ಈ ಪ್ರಮಾಣ ಪತ್ರವನ್ನು ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕದೊಳಗೆ ಪಡೆದಿಟ್ಟುಕೊಂಡಿರಬೇಕು ಅಂತ ಇದೆ ಸ್ನೇಹಿತರೆ. ಇನ್ನು ಆಯ್ಕೆ ವಿಧಾನ ನೋಡೋದಾದರೆ ಶೈಕ್ಷಣಿಕ ವಿದ್ಯಾರ್ಥಿಯಾದ ಪದವಿ ಪೂರ್ವ ಪರೀಕ್ಷೆಯಲ್ಲಿ ಗಳಿಸಿದ ಒಟ್ಟು ಅಂಕಗಳ 70% ಸರ್ಟಿಫಿಕೇಷನ್ ಕೋರ್ಸ್ ಇನ್ ಲೈಬ್ರರಿ ಸೈನ್ಸ್ ಪದವಿ ಪಡೆದಾಗ ಅಭ್ಯರ್ಥಿಗೆ 20% ಮತ್ತು ಕನಿಷ್ಠ 3 ತಿಂಗಳ ಕಂಪ್ಯೂಟರ್ ಕೋರ್ಸ್ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಅಭ್ಯರ್ಥಿಗೆ 10%, ಹೀಗೆ ಒಟ್ಟಾರೆಯಾಗಿ 100% ಅಂಕಗಳನ್ನು ಸೇರಿ ಮೆರಿಟ್ ಆಧಾರಿತ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ತಯಾರಿಸಲಾಗುವುದು. ನೋಡಿದ್ರೆ ಸ್ನೇಹಿತರೆ, ಇದಕ್ಕೆ ಯಾವುದೋ ಒಂದು ಎಕ್ಸಾಮ್ ಇರಲ್ಲ. ನೀವು PUCಯಲ್ಲಿ ಪಡೆದಿರ್ತಕ್ಕಂತಹ ಒಂದು ಪರ್ಸಂಟೇಜು ಮತ್ತು ನೀವು ಕಂಪ್ಯೂಟರ್ ಕೋರ್ಸ್ ಏನು ಮಾಡಿರ್ತೀರ ಅದರಲ್ಲಿ ತಗೊಂಡಿರ್ತಕ್ಕಂತಹ ಪರ್ಸಂಟೇಜನ್ನು ಎರಡನ್ನೂ ಕೂಡ ಟ್ಯಾಲಿ ಮಾಡಿ 100%ಗೆ ಯಾರೆಲ್ಲ ಟಾಪಲ್ಲಿ ಇರ್ತೀರ ಅವ್ರನ್ನ ಸೆಲೆಕ್ಷನ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ವೀಕ್ಷಕರೇ. ಇನ್ನು ವೇತನ ಶ್ರೇಣಿ ನೋಡೋದಾದರೆ ಸರ್ಕಾರದ ಆದೇಶ ನಂಬರ್ RDPR ದಿನಾಂಕ 13/2024ರಂತೆ ಗ್ರಾಮ ಪಂಚಾಯತ್ ಗ್ರಂಥಾಲಯ ಮೇಲ್ವಿಚಾರಕರಿಗೆ ಪ್ರತಿ ಮಾಸಿಕ ಕನಿಷ್ಠ ವೇತನ ₹16,382.52 ಹಾಗೂ ಕನಿಷ್ಠ ವೇತನ ಜೊತೆಗೆ ಕಾರ್ಮಿಕ ಇಲಾಖೆ ಕಾಲಕಾಲಕ್ಕೆ ನಿಗದಿಪಡಿಸುವ ವ್ಯತ್ಯಯವಾಗುವ ತುಟ್ಟಿ ಭತ್ಯೆಯನ್ನು ಕೂಡ
ಪಾವತಿಸಲಾಗುವುದು. ನೋಡಿದ್ರ ವೀಕ್ಷಕರೇ, ಇದನ್ನೆಲ್ಲ ನೋಡ್ಕೊಂಡು ನೀವು ಅಪ್ಲಿಕೇಶನ್ ಹಾಕಿ ಖಂಡಿತವಾಗ್ಲೂ ಯಶಸ್ವಿ ಆಗ್ತೀರಾ ಸ್ನೇಹಿತರೆ. ಇನ್ನು ನೋಡ್ಬೋದು ಸಾಮಾನ್ಯರ ಮೀಸಲಾತಿಗೆ ಏನೆಲ್ಲ ಸಂಬಂಧಿಸಿದಾಗೆ ನೀವು ಯಾವ ಥರ ಅಪ್ಲಿಕೇಶನ್ ಹಾಕ್ಬೋದು ಅಂತೆಲ್ಲ ಇಲ್ಲಿ ಒಂದು ಇದರಲ್ಲಿ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಹಾಗೆ ನೋಡಿ, ಇಲ್ಲಿ ಈ ಥರ ಇರುತ್ತೆ ಅಪ್ಲಿಕೇಶನ್ನು. ಇದನ್ನು ನೋಡ್ಕೊಂಡು ನೀಟಾಗಿ ಫಿಲ್ ಮಾಡಿಬಿಟ್ಟು ನೀವು ಅಪ್ಲಿಕೇಶನ್ ಸಲ್ಲಿಸ್ಬೇಕು ಸ್ನೇಹಿತರೆ. ಹೌದು ಸ್ನೇಹಿತರೆ, ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋ ಬರಬೇಕು ಅಂತ ಹೇಳಿದ್ರೆ, ನೋಟಿಫಿಕೇಷನ್ ಬರಬೇಕು ಅಂದರೆ ನಮ್ಮ ಚಾನಲ್ನ ದಯವಿಟ್ಟು ಎಲ್ಲ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಸಿಗೋಣ. ನಮಸ್ಕಾರ ವೀಕ್ಷಕರೇ.